ಅನಂತ ವಾಸುಕಿ ಶೇಷ ರಕ್ಷಕ ಕಾರ್ಕೋಟಕಾದಯ ನಾಗದೇವರು ಕರುಣಿಸಲಿ ಸರ್ವಮಂಗಲ ನೀಡಲಿ. ಅನಂತ ವಾಸುಕಿ ಶೇಷ ತಕ್ಷಕ ಕಾರ್ಕೋಟಕ ಮುಂತಾದ ಸರ್ವನಾಮ ಹೊಂದಿರೋ ನಾಗದೇವರು ನಮ್ಮ ಮೇಲೆ ಕರುಣೆ ತೋರಿ ಸಕಲ ಮಂಗಲವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ನಾನು ಟೊಪ್ಲಾಪುರ್ ವಿದ್ಯಾವಿಹಾರ್ ಸಿಬಿಎಸ್ಇ ಶಾಲೆ ರಣಬೆಳಗಲಿಯ 9ನೇ ತರಗತಿ ವಿದ್ಯಾರ್ಥಿನಿಯಾದ ಸಾಕ್ಷಿ. ನಾಗಪಂಚಮಿ ಹಿಂದೂಗಳ ಪ್ರಸಿದ್ಧ ಇದನ್ನು ಭಾರತಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹಾವುಗಳು ನಮ್ಮ ಸಂಸ್ಕೃತಿಕ ಪ್ರಮುಖ ಭಾಗವಾಗಿದೆ. ಸರ್ಪಗಳನ್ನು ಹೊಂದಿರೋ ಶಿವನನ್ನು ಈ ದಿನ ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ನಾಗಪೂಜೆ ನಡೆದುಕೊಂಡು ಬಂದಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನು ನಾಗಪಂಚಮಿ ಎಂದು ಆಚರಿಸಲಾಗುತ್ತದೆ. ನಾಗಪಂಚಮಿ ಎಂದರೆ ಒಡಹುಟ್ಟಿದವರ ಹಬ್ಬ, ಹೆಣ್ಣು ಮಕ್ಕಳ ಹಬ್ಬ. ನಾಗಪ್ಪನಿಗೆ ಹಾಲು ಎರೆದು ಪೂಜೆ ಸಲ್ಲಿಸುವ ಹಬ್ಬವಾಗಿದೆ. ನಾಗಪಂಚಮಿಗೆ ಗರುಡ ಪಂಚಮಿ ಎಂಬ ಹೆಸರು ಕೂಡ ಇದೆ. ಶ್ರಾವಣದಲ್ಲಿ ಬರುವ ಹಬ್ಬಗಳಿಗೆ ಮುನ್ನುಡಿಯಾಗಿ ಬರುವ ವಿಶೇಷ ಹಬ್ಬವೆಂದರೆ ಅದು ನಾಗಪಂಚಮಿ ಹಬ್ಬ. ಇನ್ನು ಉತ್ತರ ಕರ್ನಾಟಕದಲ್ಲಿ ಹಿರಿಯರು ಕಿರಿಯರು ಭೇದವಿಲ್ಲದೆ ಜೋಕಾಲಿ ಆಡುತ್ತಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಕಾಲಿ ಎಂಬ ನಾಗರ ಪಂಚಮಿ ಹೆಸರು ಪಡೆದಿದೆ. ಅಣ್ಣ ತಂಗಿಯರ ಪ್ರೀತಿ ಸಾರುವಂತ ಈ ಹಬ್ಬ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿಯರ ಆಯಸ್ಸು ಆರೋಗ್ಯ ಮತ್ತು ಸಕಲ ಸುಖಗಳನ್ನು ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವ ದಿನವಾಗಿದೆ. ಕೊನೆಯದಾಗಿ ನಾಗದೇವ ಕರುಣಿಸಯ್ಯ, ನಮ್ಮ ಮನದಲ್ಲಿ ನೆಲೆಸಯ್ಯ, ಭಯ ಬಾಧೆಗಳ ನೀಗಿಸಯ್ಯ, ಸುಖ ಶಾಂತಿಗಳ ಕರುಣಿಸಯ್ಯ ಎಂದು ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾಗಪಂಚಮಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು.